ನನಗೆ ಯಾವುದೋ ಭಯ ಇಲ್ಲ ಗುರು. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ನೋಡ್ರಪ್ಪ, ನೀವೆಲ್ಲ ಸೀನಿಯರ್ಸ್ ಇದ್ದೀರಿ, ಪ್ರಜ್ಞಾವಂತರಿದ್ದೀರಿ. ನಾನು ಕೂಡ 45 ವರ್ಷಗಳ ಕಾಲ ರಾಜಕಾರಣದ ಏರುಪೇರುಗಳಿಂದ ಕಂಡಿದ್ದೇನೆ. ಸುಮಾರು ವರ್ಷಗಳ ಕಾಲ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ. 6-7 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀನಿ. 4-5 ಜನ ಪ್ರಧಾನಿಗಳಿಗೂ ಕೂಡ ನನ್ನದೇ ಆದಂಥ ಕೆಲವು ಸಂಬಂಧಗಳು ಆಮೇಲೆ ಅವರ ಮಾರ್ಗದರ್ಶನದಲ್ಲಿ ನಾನು ನಡ್ಕೊಂಡಿದ್ದೀನಿ. ಹಾಗಿರೋದ್ರಿಂದ ತಾವು ಏನು ಹೇಳ್ತಾ ಇದ್ದೀರಿ ಇದೆಲ್ಲ ಒಂದು ಸ್ವಲ್ಪ ದಿನ ತಡ್ಕೊಳ್ರಿ, ಪ್ಲೀಸ್ ತಡ್ಕೊಳ್ಳಿ. ಒಬ್ಬನ ಬಿಡಿ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ದೇಶದ ಬಗ್ಗೆ ನಿಮಗೂ ಕೂಡ ನನಗೇನು ಹೆಚ್ಚಿನ ಗೌರವ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ಆಗ್ತಕ್ಕಂಥ ಕೈ ಘಟನೆಯನ್ನು 2 ನಿಮಿಷಕ್ಕೆ ತಮ್ಮ ಪ್ರಾಣದ ಅಂಗನ್ನು ತೊರೆದು ಇಡೀ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದ್ದು ಮಾಧ್ಯಮ. 100ಕ್ಕೆ 100 ವಿ ಸೋಮಣ್ಣವರು ನಿಮಿತ್ತ ಮಾತ್ರ. ವಿ ಸೋಮಣ್ಣವರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ. ನನ್ನ ಹಾಗೆ 543 ಕಡೆಯಲ್ಲೂ ಕೂಡ ಇದ್ದಾರೆ. ಆದರೆ ಒಬ್ಬನೇ ನಾಯಕ ಅಂತ ಬಿಂಬಿಸಿ 3ನೇ ಬಾರಿಗೂ ಕೂಡ ಆತನೇ ಪ್ರಧಾನಿ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಎದೆಗಾರಿಕೆ, ಒಂದು ಧೀಮಂತಿಕೆ ಯಾವುದಾದ್ರು ಒಂದು ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ NDA ಮಿತ್ರ ಪಕ್ಷಗಳಿಗೆ. ಸನ್ಮಾನ್ಯ ದೇವೇಗೌಡ ಅಂತ ಒಬ್ಬ ಮುತ್ಸದಿ ನಾಯಕ ಈ ದೇಶದ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಂಡು ಈಗ ಹೇಳಿದ್ದಾರೆ ಅಂದಾಗ ಅವರ ಚಿಂತನೆಗಳೇನು, ಅವ್ರ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕಾಗ್ತದೆ ಅನ್ನೋದಕ್ಕೆ ಅವರ ಅನುಭವ ಕೂಡ ನಮಗೆ ಒಂದು ರೀತಿ ಶ್ರೀರಕ್ಷೆ ಆಗಿದೆ. ಆದ್ದರಿಂದ ಇವೆಲ್ಲ ಆಗ್ತದಣ್ಣ.